hello, good evening, welcome back to my YouTube channel. So ಇವತ್ತು ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಉಪ್ಸಾರು ಮಾಡೋಣ ಅಂತ. ಅರವೆ ಸೊಪ್ಪಿತ್ತು, ಹಾಗಾಗಿ ಉಪ್ಸಾರು ಮಾಡೋಣ. ಚಳಿ ಬೇರೆ ಇದೆ ಅಲ್ವಾ, ಚಳಿಗೆ ಉಪ್ಸಾರು ಸೂಪರ್ ಆಗಿರುತ್ತೆ. ಸೊ ಖಾರ ಮಾಡಿ ಇಟ್ಕೊಂಡಿರ್ತೀನಿ. ನಂಗೆ ಆಲ್ಮೋಸ್ಟು ಹಸಿಮೆಣ್ಸಿಕಾಯಿ ಖಾರನೇ ತುಂಬ ಇಷ್ಟ, ಒಣಮೆಣ್ಸಿಕಾಯಿ ಖಾರಕ್ಕಿಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹೆಸರು ಕಾಳು ಮತ್ತೆ ಬೇಳೆ ಸೊಪ್ಪು ಇದಿಷ್ಟನ್ನು ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿ ಭರ್ಜರಿಯಾಗಿ ಊಟ ಮಾಡೋಣ. ಓಕೆ, ಯಾರೆಲ್ಲ ಇನ್ನ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೋಡಿಲ್ಲ ಪ್ಲೀಸ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ ಯೂಟ್ಯೂಬ್ ಮಾಡಿದ್ರೆ ಎಂತ ಆಯ್ತಂದ್ರೆ ಹೋಗಾಡೋದು. ಏನ್ ಮಾಡ್ತಾ ಇದೀರಾ? ಉಪ್ಸಾರು ಉಪ್ಸಾರೆ ಉಪ್ಸಾರೆ ಉಪ್ಸಾರು ಅಂತ ಮಕ್ಕ ಮಾಡ್ತಾ ಇದ್ದಾರೆ. ಹೋಗಾಡೋದು. ಸೊಪ್ಪು ಒಂದು 5 ನಿಮಿಷ ನೀರಲ್ಲಿ ನೆನೆಲಿ, ಚೆನ್ನಾಗಿ ಮಣ್ಣು ಬಿಡತ್ತೆ. ಹಿಂಗೆ ಒಂದು 5 ನಿಮಿಷ ನೀರಲ್ಲಿ ಇಟ್ಬಿಟ್ರೆ ಚೆನ್ನಾಗೆ ಮಣ್ಣು ಬಿಡತ್ತೆ. ಆಮೇಲೆ ತೆಗೆದು ಬಿಟ್ಟು ಕಟ್ ಮಾಡಾಕೋಣ. ಓಕೆ, ಹೆಸರು ಕಾಳು ಬೇಳೆ ಹಾಕಿ ಮಾಡೋಣ ಉಪ್ಸಾರು. ಆಮೇಲೆ ನನಗೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಉಪ್ಸಾರು. ನನ್ನ ಮಗಳಿಗೆ ಬಸ್ಸಾರು ಇಷ್ಟ, ಉಪ್ಸಾರು ಇಷ್ಟ ಆಗಲ್ಲ. ನನ್ನ ಮಗನ್ಗೆ ಅದು ಇದು ಅಂತ ಏನಿಲ್ಲ, ಸದ್ಯಕ್ಕೆ ತಿಂತಾನೆ. ತುಪ್ಪ ಹಾಕ್ಬಿಟ್ಟು ಬಿಸಿಯನ್ನ ಕಲಸಿ ನಾಲ್ಗೆ ಕಚ್ಕೊಂಡೆ. ನಾಲ್ಗೆ ಕಚ್ಕೊಂಡ್ರೆ ನಾನ್ ವೆಜ್ ತಿಂತೀವಿ ಅಂತ ಹೇಳ್ತಾರೆ. ನಿಜ ಸುಳ್ಳ ಹೇಳಿ ನೀವೇ ಕಮೆಂಟ್ ಅಲ್ಲಿ. ಯಪ್ಪ, ಕೆಲವೊಂದ್ಸತಿ ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗಲ್ಲ, ಹಂಗೆ ಕಚ್ಕೊಂಡ್ಬಿಟ್ಟಿರ್ತೀವಿ. ಸೊ ನನ್ನ ಮಗಳು ಇವಾಗ ಸ್ವಲ್ಪ ದಿವಸದಿಂದ ಇಷ್ಟಪಡ್ತಾ ಇಲ್ಲ ಉಪ್ಸಾರು. ಫಸ್ಟ್ ಎಲ್ಲ ಉಪ್ಸಾರು ಇಷ್ಟಪಟ್ಟು ತಿನ್ನೋಳು, ಮತ್ತೆ ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನೋಳು. ಸೊ ಕೆಲವೊಂದು ಮಕ್ಳಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ನನ್ನ ಮಗಳು ಇಷ್ಟಪಟ್ಟು ತಿನ್ನೋಳು ಅವಳು ಚಿಕ್ಕದ್ರಿಂದನು. ಇವಾಗ್ಲೂ ತಿಂತಾಳೆ, ಬಟ್ ಬಿಸಿ ಬಿಸಿ ಇದ್ರೆ ತಿಂತಾಳೆ. ಸ್ಕೂಲಿಗೆ ಮಾತ್ರ ಬೇಡ ಅಮ್ಮ, ಅದು ಆರೋದ್ಮೇಲೆ ಗಟ್ಟಿ ತರ ಆಗುತ್ತೆ ಅಂತಾಳೆ. ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ, ಬೇಳೆ ಸ್ವಲ್ಪ ಹಾಕ್ತೀನಿ. 1 ಟೈಮ್ ಉಪ್ಸಾರು ಮಾಡಿ ತಿಂದ್ರೇನೆ ಚೆನ್ನಾಗಿರುತ್ತೆ. ಪಲ್ಯನೂ ಅಷ್ಟೇ, ಸಾಂಬಾರು ಅಷ್ಟೇ ಫ್ರೆಶ್ ಆಗಿರುತ್ತೆ. ಅಂದ್ರೆ ಕುದಿಸಿದ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಪಲ್ಯ ಫ್ರೆಶ್ ಆಗಿರಲ್ವಲ್ಲ, ಹಂಗಾಗಿ ಅಷ್ಟು ರುಚಿಸಲ್ಲ. ಓಕೆ, ಆಮೇಲೆ ನಾನು ಜಾಸ್ತಿ ನೀರೆಲ್ಲ ಹಾಕಿ ಉಪ್ಸಾರು ಮಾಡಕ್ ಹೋಗಲ್ಲ. ಕಾಳು ಸೊಪ್ಪು ಎಷ್ಟಿದೆ ಅಷ್ಟೇ, ಅಂದ್ರೆ ಬೇಯುವಾಗ ಜಾಸ್ತಿ ಹಾಕಿರ್ತೀನಿ, ಯಾಕಂದ್ರೆ ಬೆಂದು ಅದು ಸ್ವಲ್ಪ ನೀರ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಹಂಗಾಗಿ ಬಟ್ ಸಾಂಬಾರ್ ಮಾತ್ರ ಸ್ವಲ್ಪನೇ ಮಾಡ್ಕೋಬೇಕು, ಹಂಗಿದ್ರೇನೆ ಅದು ತುಂಬಾ ಟೇಸ್ಟ್ ಕೊಡೋದು. ನಾವು ಇಷ್ಟ ಬಂದಂಗೆಲ್ಲ ನೀರು ಇದ್ಬಿಟ್ಟು ನಾಳೆಗೂ ಆಗ್ಲಿ ನಾಡಿದ್ದಕ್ಕೂ ಆಗ್ಲಿ ಅಂತೆಲ್ಲ ಮಾಡಿದ್ರೆ ಹೋಯ್ತು ಉಪ್ಸಾರು. ಗಟ್ಟಿಗೂ ಅಂದ್ರೆ ಮಾಮೂಲಿ ಬೇರೆ ಸಾಂಬಾರ್ ಕಾಯಿ ತುರ್ದಾಕಿ ಕಾಯಿ ರುಬ್ಬಾಕಿ ಮಾಡ್ತೀವಲ್ಲ ಆ ತರ ಅಲ್ಲ, ಮೀಡಿಯಂ ಆಗಿರ್ಬೇಕು. ಕ್ಲೀನಾಗಿ 1 ಟೈಮ್ಗೆ ಅಚ್ಚುಕಟ್ಟಾಗಿ ಊಟ ಮಾಡ್ಬೇಕು. ಆ ತರ ಮಾಡಿದ್ರೆ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ಸುಮ್ನೆ ಇಷ್ಟ ಬಂದಂಗೆಲ್ಲ ನೀರ್ ಹಾಕ್ಬಿಟ್ಟು ಮಾಡಿದ್ರೆ ಒಂಚೂರು ಟೇಸ್ಟ್ ಇರಲ್ಲ. ಆಮೇಲೆ ಕಾಳು ಮತ್ತೆ ಸೊಪ್ಪಲ್ಲಿರೋ ಅಷ್ಟೇ ಸತ್ವಕ್ಕೆ ಅಷ್ಟಕ್ಕೆ ಸಾಂಬಾರ್ ಮಾಡ್ಬೇಕು, ಅವಾಗ್ಲೇ ನಮ್ಗೆ ಹೆಲ್ತ್ಗೂ ಒಳ್ಳೇದು. ಜಾಸ್ತಿ ನೀರ್ ಹಾಕ್ಬಿಟ್ರೆ ನಮ್ಗೆ ಅಷ್ಟೊಂದು ಅದರದ್ದು ಅಂಶಗಳು ಏನು ಸಿಗದೇ ಇಲ್ಲ, ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಎಷ್ಟು ಬೇಕಷ್ಟೇ ಸ್ವಲ್ಪನೇ ಮಾಡೋದು. ಇನ್ನು ರುಬ್ಬಾಕಿ ಮಾಡುವಂತ ಸಾಂಬಾರ್ ಅಂದ್ರೆ ಬಸ್ಸಾರು ಮಾಡ್ತೀವಿ. ನಾನ್ ವೆಜ್ ಅಂದ್ರೆ ಮಟನ್ ಸಾಂಬಾರ್ ಒಂದೇ ಮಾಡೋದು. ಚಿಕನ್ ಎಲ್ಲ ಆಲ್ಮೋಸ್ಟ್ ಸಾಂಬಾರ್ ಮಾಡಕ್ ಹೋಗಲ್ಲ, ಇಲ್ಲ ಕಬಾಬ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಅಂದ್ರೆ ಚಾಪ್ಸ್ ಈ ತರ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಕಾಯಿ ತುರಿ ಹಾಕಿ ರುಬ್ಬಾಕಿ ಮಾಡೋಂಥದ್ದು ಅಷ್ಟೊಂದು ಮಾಡಲ್ಲ, ಇಷ್ಟ ಆಗಲ್ಲ, ನಮ್ಮಲ್ಲಿ ಯಾರು ತಿನ್ನಲ್ಲ. ಬೇಳೆ ಸಾಂಬಾರು ಅಂತೂ ಮುಟ್ಟೋದೇ ಇಲ್ಲ. ಬೇಳೆನಲ್ಲಿ ಅಂದ್ರೆ ಇಡ್ಲಿಗೆ ಮಾಡ್ತೀನಿ ಸಾಂಬಾರು, ಬೇಳೆ ಸಾಂಬಾರು, ಅದು ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ಒಂದು ಇಡ್ಲಿಗೆ ಮಾತ್ರ. ಮತ್ತೆ ಅನ್ನಕ್ಕೆಲ್ಲ ಹಾಕೊಳ್ಳಿ ಅಂದ್ರೆ ಅದ್ರ ಬದಲು ಚಪಾತಿ ಮಾಡು, ಅದ್ ಮಾಡಿ ಇದ್ ಮಾಡು ಅಂತ ಹಿಡಿತಾರೆ ಮನೇಲಿ. ನಮ್ಮೇಲೆ ನಮ್ಮ ಮಕ್ಕಳು ಕೆಲವ್ರು ಹೇಳ್ತಾರೆ ಮುದ್ದೆ ತಿಂದ್ಮೇಲೆ ಅನ್ನನೂ ತಿನ್ಬೇಕು ಅಂತ. ಬಟ್ ಹೌದು, ಅದಕ್ಕೇನ್ ಮಾಡ್ತೀನಿ, ಕೆಲವೊಂದ್ಸತಿ ನನ್ನ ಮಗನ್ಗೆ ಊಟ ಮಾಡ್ಸಕ್ಕೆ ಬಿಸಿ ಅನ್ನ ಮಾಡ್ತೀನಲ್ಲ, ಅದು ಅಷ್ಟೇ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ, ಒಂದು ಅರ್ಧ ಲೋಟದಷ್ಟು ಇಟ್ಕೊಳ್ತೀನಿ, ಜಾಸ್ತಿ ಇಡಕ್ ಹೋಗಲ್ಲ. ಅದ್ರಲ್ಲಿ ಮಿಕ್ಕಿದ್ರೆ ಸ್ವಲ್ಪ ಕೊಡ್ತೀನಿ. ಸೊ ಒಂದೊಂದ್ ತರ ರೂಲ್ಸ್. ಇವಾಗ ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬಂದ್ಬಿಟ್ಟು ಯಾರ್ಯಾರು ಏನೇನ್ ಮಾಡ್ತಾರೆ ಎಲ್ಲಾನು ಮಾಡಕ್ ಹೋಗ್ತಾರೆ. ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ, ನಾವೇನು ಹಾಗೆ ಮಾಡದೇ ಇರೋಣ ಅಂತಲ್ಲ, ನಾವು ಮಾಡ್ತೀವಿ. ಬಟ್ ಆದಷ್ಟು ಸ್ವಲ್ಪ ಹಳೆ ಕಾಲದ ಪದ್ಧತಿಗಳನ್ನ ಫಾಲೋ ಮಾಡೋದು ಒಳ್ಳೇದು. ಮುದ್ದೆ, ಊಟ, ಚಪಾತಿ, ರೊಟ್ಟಿ ಇಂಥವೆಲ್ಲ ಕೊಡ್ತಾ ಇದ್ರೆ ಮಕ್ಕಳಿಗೆ ಎಲ್ಲಾ ತರನು ರೂಢಿ ಆಗತ್ತೆ. ಇಲ್ಲ ನೀವು ಬರೀ ರೈಸ್ ಕೊಡ್ತಾ ಹೋದ್ರೆ ಏನಾಗುತ್ತೆ, ಯಾವಾಗ್ಲೋ ಒಂದ್ಸತಿ ತಿಂಗಳೆಲ್ಲ 15 ದಿವಸಕ್ಕೆ ಒಂದ್ಸತಿ ನೀವು ಚಪಾತಿನೋ ರೊಟ್ಟಿನೋ ಕೊಡಿ, ಅವ್ರು ತಿನ್ಲಿ, ಗೊತ್ತಾಗತ್ತೆ. ಇದೆಲ್ಲ ನೋವುತ್ತಮ್ಮ, ನನಗ್ ಬೇಡ ರೊಟ್ಟಿ ಅಂತ ಹೇಳ್ತಾರೆ ನನ್ನ ಮಗಳಂತೂ. ಅದಕ್ಕೆ ಜಾಸ್ತಿ ವೀಕಲ್ಲಿ 1-2-3 ಡೇಸು ಎಲ್ಲಾನು ಶಫಲ್ ಮಾಡಿ
ತಿಂಡಿ ಮಾಡೋದು. ಒಂದು ದಿವಸ ಚಪಾತಿ, ಒಂದು ದಿವಸ ರೊಟ್ಟಿ, ರೈಸ್ ಬಾತು, ಈ ಥರ ಎಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಆವಾಗ ಎಲ್ಲ ಸರಿ ಹೋಗುತ್ತೆ ಒಂದೇ ಸಮ. ಸೊಪ್ಪು ನೋಡಿ ಇಷ್ಟೇ ಇದೆ. ಮೊನ್ನೆನೂ ಹಾಕಿ ಬಸ್ಸಾರು ಮಾಡಿದ್ದೆ, ತೊಗರಿಕಾಯಿ ಹಾಕಿ. ಇವತ್ತು ಇಷ್ಟೇ ಇದೆ. ಸೊ ಹಾಕಿ ಮಾಡೋಣ, ಒಂದು ಟೈಮಿಗೆ ಸಾಕಲ್ವಾ. ಓಕೆ, ಸಿಗ್ತೀನಿ ಆಮೇಲೆ. ಸೊ ಇಲ್ಲಿ ಟೊಮೊಟೊ ಮತ್ತು ಬೇಳೆ, ಹೆಸರು ಕಾಳು ಇದಿಷ್ಟು ಬೇಯಕ್ಕಿಟ್ಟಿದ್ದೀನಿ. ಉಪ್ಸಾರು ಖಾರ ಫಸ್ಟೇ ನಾನು ರುಬ್ಬಿ ಇಟ್ಕೊಂಡಿರೋದಿದೆ, ಹಾಗಾಗಿ ಸೊಪ್ಪು ವಾಶ್ ಮಾಡಿದ್ದೀನಿ, ಕಟ್ ಮಾಡಾಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಫೈನಲಿ ಉಪ್ಸಾರು ಪಲ್ಯ ಎಲ್ಲ ರೆಡಿಯಾಗಿದೆ. ಅನ್ನನೂ ಕೂಗ್ಸಿ ಇಟ್ಬಿಟ್ಟಿದ್ದೀನಿ. ನನ್ನ ಮಗನಿಗೆ ತುಪ್ಪ ಹಾಕ್ಬಿಟ್ಟು ಇವಾಗ ಕರ್ಕೊಂಡೋಗಿ ತಿನ್ನಿಸ್ಬೇಕು. ರೋಡಲ್ಲಿ ಆಡ್ತಾ ಇದ್ದಾರೆ ಇವತ್ತಿಬ್ರು, ಪಕ್ಕದ ಮನೆ ಹುಡುಗರ ಜೊತೆ. ಸೊ ನೋಡಿ, ನಮ್ಮ ಪಲ್ಯ ರೆಡಿಯಾಗಿದೆ, ಸೊಪ್ಪಿನ ಪಲ್ಯ ಮತ್ತು ಉಪ್ಸಾರು ರೆಡಿಯಾಗಿದೆ. ಇದಕ್ಕಿನ್ನ ಖಾರ ಹಾಕಿಲ್ಲ ನಾನು. ಖಾರ ಹಾಕ್ಬಿಟ್ರೆ ನನ್ನ ಮಗನಿಗೆ ಖಾರ ಹಾಕ್ಬಿಡುತ್ತೆ ಸಿಕ್ಕಾಬಟ್ಟೆ. ಹಾಗಾಗಿ ಬರೀ ಬೇಳೆ ಕಟ್ಟು, ಟೊಮೊಟೊ, ಸೊಪ್ಪಿನ ಸಾರು ಇದಿಷ್ಟು ಹಾಕಿ ಬಳಸಿದ್ದೀನಿ. ಇವಾಗ ಇದು ತೆಕ್ಕೊಂಬಿಟ್ಟು ಇದಕ್ಕೆ ಖಾರ ಹಾಕೋಣ. ನಾನಿಲ್ಲಿ ಉದ್ದಿನ ಹಿಟ್ಟು ಬೀಸಿರೋದು ಹಿಟ್ಟಿತ್ತಲ್ಲ, ಹಸಿ ಹಿಟ್ಟು. ಸೊ ಹಾಗಾಗಿ ಅದೇನೇ ಮುದ್ದೆ ಕೊಡ್ತೀನಿ, ತುಂಬಾ ಒಳ್ಳೆಯದು. ಬಟ್ ಇದಕ್ಕೆ ಬೆಲ್ಲ ಹಾಕಲ್ಲ ಅಷ್ಟೇ. ಖಾರದ ಸಾಂಬಾರುಗಳಿಗೆ ಊಟ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಮಗ ನೋಡಿ ಊಟ ಮಾಡಕ್ಕೆ ಬಿಡ್ತಲ್ಲ, ಹೆಂಗೆ ಹತ್ತಿ ಕೂತವನೆ ಅವ್ರ ಅಪ್ಪನ ಮೇಲೆ. ಇವ್ನ ಕತೆ ನೋಡಿಲಿ, ವಾಷಿಂಗ್ ಮಿಷಿನ್ ಥರ ಅದು ಹೂನ ಕಟ್ಸೆಲ್ಲ ಚೆಲ್ ಮಡ್ಗವನೆ. ಅಲ್ಲ ಪ್ಲೇಟ್ ಕಕ್ಕೋದು, ತಿರ್ಗ್ಸೋದು ಇಲ್ಲ. ಹಾಂ, ಊಟ ಮಾಡೋ ಬಾಯಿ ಮುಚ್ಕೊಂಡ ನೀನು. ಡೈಲಾಗ್ ಹೊಡ್ಯಕ್ಕೆ ಬಂದ್ಬಿಟ್ಟ. ಇದನ್ನೆಲ್ಲ ಗೋರವ್ರು ಯಾರು, ತಲೆ ಸಿಡ್ದೋಯ್ತದ ನನಗಂತೂ. ಅಲ್ಲೋಡು ಸುಮ್ಮನೆ ಇರ್ತೀಯ ಅಂದೆ, ತಲೆ ತಿನ್ಬೇಡ ನೀನ್ ಬೇರೆ. ನಂಗೆ ಅವನ್ ಮಾಡ್ತಾ ಇರೋದ ನೋಡಕೈತಲ್ಲ. ಏನ ಪಾಪ ಅದು? ಹಾ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಂಡ್ ರುಬ್ತಾ ಇದೀಯ ನೀನು? ಯಾರು ಹೇಳ್ಕೊಟ್ಟಿದ್ ನಿನ್ಗೆ ಅದು ವಾಷಿಂಗ್ ಮಿಷಿನ್ ಅಂತ? ನೋಡು, ಯಾಕ್ರಿ ನೀವಂತ ಹೇಳ್ಕೊಟ್ಟಿರೋದು? ₹100 ಹೂನ ಕಟ್ಸ್ಗೆ ಎಷ್ಟು ಬಿಲ್ಡಪ್ ತಗೊಳ್ಳಿ ಇವಳು. ಇದೆಲ್ಲ ಕೋಳಿ ಅವ್ರ ಅಪ್ಪನೇ ತುಂಬ್ತಾನೆ. ಇವಾಗ ತುಂಬಿಟ್ಟೆ ಅವ್ರ ಅಪ್ಪ ಮಲ್ಕೋಬೇಕು ಏನೋ. ಹಾ, ಇವೆಲ್ಲ ಬಿಟ್ಬಿಡು. ನೀನೇ ಅವನಿಗೆ ಸಪೋರ್ಟ್ ಮಾಡಿದ್ದು, ಇವಾಗ ನೀನೇ ತುಂಬಬೇಕಷ್ಟೇ. ಹಾಂ, ಅವ್ನು ರುಬ್ತಾವನೆ, ಯಾರನ್ನ ನೋಡಲ್ಲ ಅವನು. ಅಯ್ಯೋ ಅಯ್ಯೋ ಅಯ್ಯೋ. 1 2 3 ಗೋ. ಹಾಕೋ, ರುಬ್ಬ ಹೋಯ್ತು. ಎಲ್ಲ ಮನೆ ಎಲ್ಲ ಕಾರ್ಡ್ ಮಾಡಿಕವನೆ, ಎಲ್ಲ ಗೋರಿ. ಇವತ್ತು ಅವ್ರ ಅಪ್ಪ ಬೆಡ್ ಹಾಕ್ಬೇಕು. ಸರಿಯಾಗಿ ಮಾಡ್ತಾಳವಳು, ಹಂಗಿಂಗ್ ಮಾಡಲ್ಲ. ಹಬ್ಬ ಕುಯ್ಕತಾ, ತೊಡೆ ಕುಯ್ಕತಾ ರೀ. ಅದು ತರ್ಚುತ್ತೆ ರೀ, ಅವ್ನು ತಿರುಗಿಸ್ತಾ ಇರೋದು ಮಂಡಿಗೆ ಹೊಡೆದ್ರೆ. ಮಮ್ಮಿ ಅಂತೆ, ಮಮ್ಮಿನೂ ಇಲ್ಲ, ಗಿಮ್ಮಿನೂ ಇಲ್ಲ. ಬಾಯ್ ಬಡ್ಕತ್ತಾನ ನೋಡ್ಕೊ, ಅದು ಏಟಾದ್ರೆ. ಬಿಸಿನೀರು ಕಾಯಿಸ್ಬಿಡಿ, ಅವ್ನಿಗೆ ಔಷಧಿ ಹಾಕ್ಬೇಕು. ಬಾಯ್ ಮಾಡಿ ಎಲ್ಲರಿಗೂ, ಬಾಯ್ ಮಾಡಿ, ಟಾಟಾ ಬಾಯ್ ಮಾಡು. ಚಿನ್ನೋ, ಗುಡ್ ನೈಟ್ ಹೇಳು ಎಲ್ಲರಿಗೂ. ಬಾಯ್ಲಿ, ವ್ಲಾಗ್ ಎಂಡ್ ಮಾಡೋಣ. ಬಾಯ್ಲಿ. ಓ, ಬಿಗ್ ಬಾಸ್ ಬಂತು, ನಾನು ಬಿಗ್ ಬಾಸ್ ನೋಡ್ಬೇಕು, ಹೋಗತ್ತಕ್ಕೆ. ಓಕೆ ಗಾಯ್ಸ್, ಬಾಯ್. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಗುಡ್ ನೈಟ್. ಹೊಟ್ಟೆ ತುಂಬ ಊಟ ಮಾಡಿದೈತೆ, ಮಲ್ಕೋಬೇಕು ಆಗ್ತಾ ಇಲ್ಲ, ಚಳಿ ಬೇರೆ ಸಿಕ್ಕಬಿಟ್ಟೆ. ರೂಮ್ಗೆ ಹೋಗ್ಬಿಟ್ಟವನೆ. ಅಲ್ಲೋಡಲ್ಲಿ ಹೆಂಗಾಡ್ತಾವ. ಎತ್ತು ಬಾರ, ಇದನ್ನೆಲ್ಲ ಯಾರು ಎತ್ತುತ್ತಾರೆ? ಇದೆಲ್ಲ ಚೆಲ್ಬಿಟ್ಟು ಏನ್ ತಗತ್ಯಾ? ಯಾಕ್ರಿ ಸ್ಟ್ಯಾಂಡ್ ತಗತ್ಯಾ? ಚೇರ್ ತಗೋ. ಜಾಗ ಇಲ್ಲ, ಅದಕ್ಕೆ ಸ್ಟ್ಯಾಂಡ್ ಆಗಿದೆ. ನೋಡಿ ಗೈಸ್, ಎಷ್ಟು ಮಾಡ್ತಾರೆ, ಚೆನ್ನಾಗಿ ದೀಪನ ಹಾಳು ಮಾಡ್ತಾರೆ ನೋಡಿ. ಒದಿಯ ನಾಯಿಗೆ. ಆಯ್ತಾ ಫೈಟಿಂಗ್ ಇವತ್ತು? ಓ, ದೊಡ್ಡ ಫೈಟಿಂಗ್. ನೀ ಮುದ್ದು ಮಾಡೋ ಅನ್ನ ಯಾವಾಗ್ಲೂ. ಅವ್ನು ತಪ್ಪು ಮಾಡಿದ್ನೆಲ್ಲ ನೀನು ತಪ್ಪು ಅಂತ ಹೇಳ್ಬೇಡ. ಎತ್ಕೋ, ಎದೋಗೋ.
₹100 ಸ್ಪಾನ್ಸರ್ ಬೇರೆ ಮಾಡ್ತಾರ ನೀಗ ರೀ. ಅವನ್ನ ತಗೊಂಡಾಗ ಈಚೆ ಬಿಟ್ಬಿಟ್ಟು ಬಾಗ್ಲಾಕು, ಲೈಟ್ ಆಫ್ ಮಾಡು. ಎಲ್ಲಿಗೆ ಏನ್ರ ಮಾಡ್ತಾನ ಬಾ ಬಾ ಬಾ. ಬೇಡ ಸುಮ್ಮನೆ ಇಲ್ಲಿ. ಸರಿ ಬಾಯ್. अरे लाइक करो, फॉलो करो.